ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಒಂದು ವ್ಲಾಗಲ್ಲಿ ತುಂಬ ದಿನದಿಂದ ಅನ್ಕೋತಿದ್ದೆ ಪೀಸ್ ತೊಗೊಂಡು ಡ್ರೆಸ್ನ ಸ್ಟಿಚ್ ಕೊಡಬೇಕು ಅಂತ, ಬಟ್ ಹಾಕ್ತಿರ್ಲಿಲ್ಲ. ಇವತ್ತು ಅದಕ್ಕೋಸ್ಕರನೇ ಫ್ರೀ ಮಾಡಿಕೊಂಡು ಮೆಟೀರಿಯಲ್ ತರಬೇಕು ಅಂತ ಸಿಟಿಗೆ ಹೊರಟಿದ್ದೆ. ನಾನು ಹೊರಟಿದ್ದು ಮೈಸೂರಲ್ಲಿರೋ ಮೀನಾ ಬಜಾರಿಗೆ. ನಿಮಗೆ ಮೈಸೂರಲ್ಲಿ ಬೆಸ್ಟ್ ಪ್ರೈಸಿಗೆ ಮೆಟೀರಿಯಲ್ ಸಿಗುತ್ತೆ ಅಂತ ಅಂದರೆ ಇರೋ ಒಂದೇ ಪ್ಲೇಸ್, ಅದು ಮೀನಾ ಬಜಾರ್. ನಾನು ಹೋಗಿದ್ದ ಶಾಪ್ ಬಂದು ಬಜಾರ್ ಅಂತ. ನಾನು ಇಲ್ಲಿ ಕಟ್ ಪೀಸ್ ತೊಗೊಳಕ್ಕೆ ಅಂತ ಬಂದೆ. ನಾನಿಲ್ಲಿ ಕ್ರಾಪ್ ಟಾಪ್ನ ಸ್ಟಿಚಿಗೆ ಕೊಡೋಕ್ಕೆ ಮೆಟೀರಿಯಲ್ ನೋಡೋಕ್ಕೆ ಅಂತ ಬಂದಿದ್ದೆ. ನನಗೆ ಆಲ್ಮೋಸ್ಟ್ ಸ್ಕರ್ಟಿಗೆ 4.5 ಮೀಟರ್ಸ್ ಬೇಕಾಗಿತ್ತು. ಟಾಪಿಗೆ ಬಂದು 1.5 ಮೀಟರ್ಸ್ ಏನೋ ಬೇಕಾಗಿತ್ತು. ಇವಾಗ ನೋಡ್ತಿರೋ ಪೀಸ್ ಬಂದು ಸ್ಕರ್ಟಿಗೆ ಇವರು 1 ಮೀಟರಿಗೆ 350 ಏನೋ ಹೇಳ್ತಿದ್ರು ಈ ಪೀಸಿಗೆ. ನಾನು ಈ ಪೀಸ್ನ ಬಂದು 6 ಮೀಟರ್ಸ್ ಏನೋ ತೊಗೊಂಡೆ. ಸೇಮ್ ನನ್ನ ಮಗಳು ಮತ್ತು ನಾನು ಒಂದೇ ಥರ ಸ್ಟಿಚ್ ಮಾಡ್ಸೋಣ ಅಂತ. ಅವರು 350 ಅಂತ ಹೇಳಿದ್ರು. ಆಮೇಲೆ 50 ರೂಪಾಯಿ ಕಡಿಮೆ ಮಾಡಿಕೊಂಡು ಎಲ್ಲನೂ ಕೂಡ 300ಗೆ ಹಾಕ್ಕೊಟ್ರು. 1 ಮೀಟ್ರ್ ಅಷ್ಟು ಬರುತ್ತಾ? ಈ ಮೆಟೀರಿಯಲ್ ಬಂದು ಸ್ಕರ್ಟ್ಗೆ ಅಂತ ನಾನು ತೊಗೊಂಡೆ, ನನಗೆ ಮತ್ತು ನನ್ನ ಮಗಳಿಗೆ. ಇದಕ್ಕೆ ಮ್ಯಾಚ್ ಮಾಡಬೇಕು ಅಂತ ಟಾಪ್ ನೋಡ್ತಿದ್ದೆ. ಟಾಪಲ್ಲಿ ಬ್ಲ್ಯಾಕ್ ಕಲರ್ ವೆಲ್ವೆಟ್ ನನಗೆ ತುಂಬ ಇಷ್ಟ ಆಯಿತು. ಈ ಪೀಸ್ ತುಂಬ ಚೆನ್ನಾಗಿ ಮ್ಯಾಚ್ ಆಗ್ತಿತ್ತು ಅಂತ ನನಗೆ ಮತ್ತು ದೀಪ್ತಾಗೆ ಸೇಮ್ ತೊಗೊಂಡೆ. ಈ ವೆಲ್ವೆಟ್ ಬಂದು 1 ಮೀಟರ್ಗೆ ಅವ್ರು 200 ರುಪೀಸ್ ಏನೋ ಹೇಳಿದ್ರು. ನಂದು ಪ್ರೈಸ್ ಬಂದು ಮೆಟೀರಿಯಲ್ಗೆ 2600 ರೂಪಾಯಿ ಏನೋ ಆಗಿತ್ತು. ಅವರು 200ನ ಲೆಸ್ ಮಾಡಿ 2400 ರೂಪಾಯಿಗೆ ಹಾಕೊಟ್ರು. ಹಾಗೆಯೇ ಅದನ್ನು ಮುಗಿಸ್ಕೊಂಡು ನೆಕ್ಸ್ಟ್ ಶಾಪಿಗೆ ಅಂತ ಬಂದೆ. ಆ ಪೀಸಿಗೆ ಬಾರ್ಡರ್ ನೋಡೋಣ ಅಂತ. ಯಾವುದೂ ಅಷ್ಟು ಮ್ಯಾಚ್ ಆಗ್ತಿರ್ಲಿಲ್ಲ. ಆಮೇಲೆ ಇದೊಂದು ಕೊಟ್ಟರು, ಇದಾಗುತ್ತಾ ನೋಡಿ ಅಂತ. ಇದು ಸ್ವಲ್ಪ ಪರವಾಗಿಲ್ಲ ಅನ್ನಿಸ್ತು ಅಂದ್ಬಿಟ್ಟು ನಾನು ಇದನ್ನೇ ಫೈನಲ್ ಮಾಡಿದೆ. ಇದನ್ನು ಕೂಡ 1 ಮೀಟರ್ಗೆ 120 ಏನೋ ಹೇಳಿದ್ರು. ಆಮೇಲೆ ಸ್ವಲ್ಪ ಕಡಿಮೆ ಮಾಡಿಕೊಂಡು 100 ರುಪೀಸ್ಗೇನೋ ಕೊಟ್ಟರು. ಇಲ್ಲಿ ನೀವು ಯಾವ ಶಾಪ್ಗೆ ಹೋದ್ರೂ ಕೂಡ ಇದೇ ಶಾಪು ಅಂತ ಏನಿರಲ್ಲ. ಯಾವ ಶಾಪ್ಗೆ ಹೋದ್ರೂ ಕೂಡ ನೀವು ಬಾರ್ಗಿನ್ ಮಾಡಬೇಕು. ನಿಮಗೆ ಬಾರ್ಗಿನ್ ಮಾಡಿಲ್ಲ ಅಂದರೆ ಅವರು ಹೇಳ್ದಷ್ಟೇ ಕೊಡ್ತಾರೆ. ನೀವು ಆದಷ್ಟು ಕಡಿಮೆ ಮಾಡಿಕೊಂಡ್ರೆ ನಿಮಗೆ ಬೆಸ್ಟ್ ಪ್ರೈಸಿಗೆ ಸಿಗುತ್ತೆ. ಇದಿಷ್ಟು ನಾನು ತೊಗೊಂಡಿರೋ ಕ್ರಾಪ್ ಟಾಪ್ ಮೆಟೀರಿಯಲ್. ನಾನು ನಿಮಗೆ ಸ್ಟಿಚ್ ಮಾಡಿಸಾದ್ಮೇಲೆ ಹೇಗೆ ಬರುತ್ತೆ ಅನ್ನೋದನ್ನ ನೆಕ್ಸ್ಟ್ ಬ್ಲಾಗಲ್ಲಿ ನಾನು ನಿಮಗೆ ತೋರಿಸ್ತೀನಿ. ನನಗೂ ತುಂಬಾ ಕ್ಯೂರಿಯಾಸಿಟಿ ಇದೆ. ಐ ಹೋಪ್ ಚೆನ್ನಾಗಿ ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ನಾನು ಮಾಡಿರೋ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.